ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಗೌರಿ ಕಲ್ಯಾಣ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ, ವಿವೇಕ್ ಮತ್ತು ಗೌರಿ ನಡುವೆ ಅರಳಿರುವಂಥ ಪ್ರೀತಿ ಯಾಕೆ ಸರಿತಾ ಮುಂದೆ ಮತ್ತೆ ಬಾಡೋಗುತ್ತೆ ಅನ್ನೋದನ್ನ ನೋಡೋಣ. ವಿವೇಕ್ ಆಡಿದಂಥ ಪ್ರತಿಯೊಂದು ಮಾತಲ್ಲೂ ಗೌರಿ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅಂತ ಆಡಿರ್ತಾರೆ. ಆದರೆ ಆ ಮಾತುಗಳೆಲ್ಲ ಯಾಕೆ ಸರಿತಾ ಮುಂದೆ ಆಡಲ್ಲ ವಿವೇಕ್ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇನ್ನು ಮೋನಿಕಾ ಅವತಾರ ಅಂತೂ ನೋಡೋಕ್ಕೆ ಆಗ್ತಾರಲ್ಲ. ಈ ಕಡೆ ಸ್ಟುಡಿಯೋದಲ್ಲಿ ಇವಳ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಬಂದಿರ್ತಾರಲ್ಲ, ಅವ್ನು ಬಂದು ನಾನೇ ನಿಮ್ಮ ಪಾರ್ಟ್ನರ್ ಅಂದಾಗ ನೀನು ಯಾವನಾದರೂ ನನಗೇನು, ನನ್ನ ಕೆಲಸ ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು ಮೇಡಮ್, ಇದೇ ನಿಮ್ಮ ಡೈಲಾಗ್ ಅಂದಾಗ ನೀನು ಯಾರೋ ಡೈಲಾಗ್ ಹೇಳೋಕ್ಕೆ, ಡೈರೆಕ್ಟರ್ನ ಕರಿ ಸರ್ ನೀವೇ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಎಷ್ಟು ದುರಾಂಕಾರ ಮಾಡ್ಕೊಂಡು ಮಾತಾಡ್ತಿರ್ತಾಳೆ ಅಂದರೆ ಅಲ್ಲಿರೋರಿಗೆಲ್ಲ ನೋಡಿದ್ರೆ ಇವಳನ್ನ ಹೊಡೆದ್ಬಿಡೋಣ ಅನ್ನೋಷ್ಟು ಕೋಪ ಇರುತ್ತೆ. ಇನ್ನು ಅವಳ ಜೊತೆ ಪಾರ್ಟ್ನರ್ ಆಗಿ ಮಾಡೋಣ, ಮಾಡ್ತೀನಿ ಇರು ನಿನ್ಗೆ ಸರಿಯಾಗಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಬುದ್ಧಿ ಕಲಿಸೋಕ್ಕೆ ಕಾಯ್ತಾ ಇರ್ತಾನೆ. ಇನ್ನು ಮೋನಿಕನ ಅವತಾರನ ನೋಡಿ ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ಕೊಂಡು ಇದರಲ್ಲಿ ಬೇರೆ ಒಬ್ಬ ಹುಡುಗನ ಜೊತೆ ಆ್ಯಕ್ಟ್ ಮಾಡೋದು ಅಂದರೆ ಏನು ಸುಮ್ಮನೆ. ಸೊ ಒಂದು ಪರ್ಫ್ಯೂಮ್ದು ಅಡ್ವರ್ಟೈಸ್ಮೆಂಟ್ನ ಮಾಡ್ತಾ ಇರ್ತಾರೆ. ಸೊ ಇವಳು ಹುಡುಗ ಪರ್ಫ್ಯೂಮ್ ಹಾಕೊಳೋದ ನೋಡಿ, ವಾವ್ ಎಷ್ಟು ಚೆನ್ನಾಗಿದೆ ಪರ್ಫ್ಯೂಮ್, ಇವತ್ತು ನೀವೆಲ್ಲೂ ಹೋಗಬೇಡಿ ಅಂದರೆ ಮತ್ತೆ ಆಫೀಸ್ ಅಂದಾಗ ಆಫೀಸು ಬೇಡ ಏನೂ ಬೇಡ, ನಾನೇ ನಿಮ್ಮ ಆಫೀಸ್ ಅಂತ ಹೇಳ್ಬಿಟ್ಟು ಆ ಒಂದು ಶೂಟಲ್ಲಿ ಏನಿರುತ್ತೆ ಆ ಶೂಟಲ್ಲಿ ಆ ರೀತಿ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸಿ ಆ ಹುಡುಗನ ಹಗ್ ಮಾಡ್ಕೊಳ್ಳೋದು, ಇದು ಇವ್ರು ಮಾಡ್ತಿರೋ ಗನಂದಾರಿ ಕೆಲಸ ಆಗಿರುತ್ತೆ. ಇದನ್ನು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಚೆ ಬಂತು ಅಂದರೆ ಇಷ್ಟು ಸಖತ್ತಾಗಿ ನೀವು ಫೇಮಸ್ ಆಗಿಬಿಡ್ತೀರಾ ಅಂದರೆ ಮೋನಿಕಾ ಮೇಡಮ್ ಸೂಪರ್, ಒಂದೇ ಶಾಟ್ಗೆ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಆ ಡೈರೆಕ್ಟ್ರು ಹೊಗಳಿ ಅಟ್ಟಕ್ಕೆ ಏರಿಸ್ತಿದ್ರೆ, ಇವಳ ಜೊತೆ ಮಾಡ್ತಿದ್ದಂಥ ಪಾರ್ಟ್ನರು ಇವಳಿಗೆ ಸರಿಯಾದ ಪಾಠ ಕಲಿಸ್ಲಿಲ್ಲ ಅಂದರೆ ನನ್ನ ಹೆಸರೇ ಚೇಂಜ್ ಮಾಡ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಶೂಟ್ ಆದಮೇಲೆ ಮೇಡಮ್ ಬನ್ನಿ ಕೂತ್ಕೊಳ್ಳಿಂದಾಗ, ನೋಡಿ ನನಗೆ ತುಂಬ ಅರ್ಜೆಂಟ್ ಕೆಲಸ ಇರುತ್ತೆ, ಮನೆಗೆ ಹೋಗಬೇಕು, ಇಲ್ಲೆಲ್ಲ ನಾನು ನಿಮ್ಮ ಜೊತೆ ಹರಟೆ ಹೊಡೆಯೋಕ್ಕಾಗಲ್ಲ ಅಂದಾಗ, ಎಷ್ಟು ಸಖತ್ತಾಗಿ ಬಂದಿದೆ ನಿಮ್ಮ ಫೋಟೋಸು ಅಂದರೆ ಯಾವ ಮಾಡೆಲ್ಗೂ ಹೀರೋಯಿನ್ಗೂ ಕಡಿಮೆ ಇಲ್ಲ, ನೆಕ್ಸ್ಟ್ ನಿಮ್ಮನ್ನೇ ಪಿಕ್ಚರ್ಗೆ ಹಾಕೋತಾರೆ ಅಂದ್ಬಿಟ್ಟು ಈ ಡೈರೆಕ್ಟರು ಬಲ್ದಿರೋದನ್ನೆಲ್ಲ ಮುಂಗ್ತಾ ಇರ್ತಾನೆ. ಅವಳು ಅದನ್ನು ಕೇಳಿಕೊಂಡು ವಾವ್, ಈ ಥರ ಎಷ್ಟು ಯಾವ ರೀತಿ ನನ್ನ ನೋಡ್ತಾರೆ ಟಾಪ್ ಹೀರೋಯಿನ್ ಥರ, ಈ ಥರ ಇದ್ದರೆ ಆ ಮನೆಯಲ್ಲಿ 4 ಗೋಡೆಗಳ ಮಧ್ಯೆ ಇರೋದಕ್ಕಿಂತ ಈ ಥರ ಆಚೆ ಬಂದು ಬೆಳೆಯೋದ್ರಲ್ಲೇ ಇರೋದು ಟ್ಯಾಲೆಂಟು, ಆ ಮನೇಲಿರೋರಿಗೆಲ್ಲ ತೋರಿಸ್ತೀನಿ ನನ್ನ ಬೆಲೆ ಏನು ಅಂತ, ಎಲ್ಲ ನನ್ನಿಂದ ಬಿದ್ದು ಸಾಯಬೇಕು ಅಂತೇಳ್ಬಿಟ್ಟು ಮಾತಾಡ್ಕೊಂಡು ಬರ್ತಾಳೆ. ಇನ್ನು ಮನೇಲಿ ಅಷ್ಟರಲ್ಲಿ ಆಶಾ ಅವರು ಹತ್ಕೊಂಡು ಕೂತಿರ್ತಾರೆ. ಇನ್ನು ಜ್ಞಾನಶು ಅವಳು ಬರಲಿ, ಅವಳು ನನ್ನ ಹೆಂಡ್ತಿಗೆ ಹೆಂಗೆ ಬೈದ್ಲು, ಅವಳು ಎಷ್ಟು ದುರಾಂಕಾರ ಇರಬೇಕು, ಏನು ಅಂದ್ಕೊಂಡಿದ್ದಾಳೆ ಅಂದಾಗ, ಅಯ್ಯೋ ಆಶಾ ಬಿಡಮ್ಮ ಅಂದಾಗ, ಅತ್ತೆ ಹೆಂಗೆ ಬೈದ್ಲು ಗೊತ್ತಾ, ನಮ್ಮ ಯಜಮಾನ್ರೆ ಹಂಗನ್ನಲ್ಲ ಅತ್ತೆ, ನಾನು ಏನು ಕೇಳಬಾರ್ದು ಕೇಳಿದ್ನ, ಏನಮ್ಮ ಇಷ್ಟು ಚಿಕ್ಕ ಬಟ್ಟೆ ಹಾಕೊಂಡು ಹೋಗ್ತಿದ್ಯಾ ಅಂದಿದ್ದಕ್ಕೆ ನೀವು ಯಾರು ಕೇಳೋಕ್ಕೆ ಅಂತ ಅಂದ್ಲು ಅಂದಾಗ, ನೋಡು ಈಗ ಆಶನ ಕಣ್ಣೀರು ಯಾವ ರೀತಿ ಮೋನಿಕನ ಮನೆಯಿಂದ ಆಚೆ ಹಾಕುತ್ತೆ ಅಂದ್ಬಿಟ್ಟು ಈ ಅನಿಕೇತ್ ಮತ್ತು ಚಂಚಲ ಮಾತಾಡ್ಕೊತಿರ್ತಾರೆ. ಅಷ್ಟರಲ್ಲಿ ಇವಳು ಕಾರಿಂದ ಇಳಿದು ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ನಮ್ಮ ಗೌರಿನೂ ಬರ್ತಾಳೆ. ಅಯ್ಯೋ ಅಕ್ಕ ನಿಂತ್ಕೊಳ್ಳಿ, ಏನೇ ಇದು ನಿನ್ನ ಅವತಾರ, ಇಷ್ಟು ಬಟ್ಟೆ ಹಾಕೊಂಡಿದ್ಯಾ ಅಂದಾಗ, ಹೇಯ್ ನೀನು ಯಾರೇ ಗೌರಮ್ಮನ ಥರ ಬಂದ್ಬಿಟ್ಟು ಹೇಳೋಕ್ಕೆ, ನನ್ನ ಇಷ್ಟ ನಾನು ಹಾಕ್ಕೊಂಡು ಹೋಗಿದ್ದೀನಿ, ನಿನಗೇನೆ ಕಷ್ಟ ಅಂದಾಗ, ಅಯ್ಯೋ ಅಕ್ಕ ಇದು ದೀನ ಬಂದು ಮನೆ ಕಣೆ, ಯಾರಾದರೂ ನಿನ್ನ ಈ ವೇಸ್ಟಲ್ಲಿ ನೋಡಿದ್ರೆ ಖಂಡಿತ ದೊಡ್ಡ ಜಗಳ ಆಗುತ್ತೆ ಅಂದಾಗ, ಇಲ್ಲ ನಿನ್ನ ಥರ ಗೌರಮ್ಮನ ಥರ ಸೀರೆ ಉಟ್ಕೊಂಡು ಹೋಗ್ಬೇಕಾ, ನಾನು ಪ್ರೊಫೆಷ್ನಲ್ ಆಗಿ ನಾನು ಏನಾದರೂ ಮಾಡ್ಕೊಬರ್ತೀನಿ ಆಚೆ, ನೀನೇ ಅವಳೆ ಕೇಳೋಕ್ಕೆ, ಎಷ್ಟಾಯಿತು ಅಷ್ಟು ನೋಡ್ಕೊಂಡು ನಿಂದು ಅಂದಾಗ, ಬೇಡ ಕಣೆ ಅಕ್ಕ ನನ್ನ ಮಾತು ಕೇಳು, ಹಿಂದಿನ ಬಾಕ್ಲಿಂದ ಹೋಗ್ಬಿಡು ಅಂದಾಗ, ನಾನು ಯಾಕೆ ಹಿಂದಿನ ಬಾಕ್ಲಿಂದ ಹೋಗಲಿ, ಮೇಯ್ನ್ ಡೋರಲ್ಲೇ ಹೋಗ್ತೀನಿ, ನಾನೇನು ಹೇಳ್ದೆ ಕೇಳದೆ ಏನು ಹೋಗಿಲ್ಲ, ಹೇಳಿ ಕೇಳೇ ಹೋಗಿರೋದು ಅಂತ ಹೇಳ್ಬಿಟ್ಟು ಈ ಅಹಂಕಾರಿ ಮೋನಿಕಾ ಒಳಗಡೆ ಹೋಗೇ ಬಿಡ್ತಾಳೆ. ಗೌರಿ ಅಕ್ಕ ಬೇಡ ಕಣೆ ನನ್ನ ಮಾತು ಕೇಳೆ ಅಂತ ಎಷ್ಟೇ ಹೇಳಿದ್ರು ಈ ಕಡೆ ಈಗ ಕೇಳಬೇಕಲ್ಲ, ಈ ಮೋನಿಕಂಗೆ 2 ಕಿರೀಟ ಬಂದಿರೋ ಥರ ಆಡ್ತಾ ಇರ್ತಾಳೆ. ಇನ್ನು ಒಳಗೆ ಬರ್ತಾಳೆ. ಇವಳು ವೇಷಭೂಷ ನೋಡಿ ಮನೆಯವರೆಲ್ಲ ದಂಗಾಗ್ಬಿಡ್ತಾರೆ. ಏಯ್ ಮೋನಿಕಾ ನಿಂತ್ಕೊಳ್ಳೆ, ಎಲ್ಲೇ ಓದ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸರಿತಾ ಕರೀತಾರೆ. ಏನು ಆಂಟಿ ಏನಾಯಿತು, ಯಾಕೆಲ್ಲ ಹಿಂಗೆ ತುಂಬ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಬರ್ತಾಳೆ. ಏನಿದು ನಿನ್ನ ವೇಷ, ಏನಿದು ನಿನ್ನ ರೂಪ, ನಿನ್ನ ಬಟ್ಟೆ ಅಂದಾಗ, ಏನಾಯಿತು, ನಾನು ಫ್ಯಾಷನ್ ಇದೆಲ್ಲ ಈ ಕಾಲದಲ್ಲಿ, ನೀವಿನ್ನೂ ಆ ಕಾಲದಲ್ಲಿ ಇದ್ದೀರ ಅಂದಾಗ, ನಿನ್ನ ಫ್ಯಾಷನ್ ಮನೆ ಹಾಳಾಯಿತು, ಇದು ದೀನಮಂದು ಮನೆ ಕುಟುಂಬ ಅಂತ ನಿನಗೆ ಗೊತ್ತಿಲ್ವಾ, ನಮ್ಮ ಕುಟುಂಬದಲ್ಲಿ ಯಾರೂ ಈ ರೀತಿ ಬಟ್ಟೆ ಹಾಕ್ಬಾರ್ದು ಅಂತ ರೂಲ್ಸು ರೆಗ್ಯುಲೇಷನ್ಸ್ ಇದೆ, ಎಲ್ಲ ಸೀರೆನೇ ಹಾಕಬೇಕು ಅಂತ, ನಿನ್ನ ಅವತಾರ ಏನೇ ಅಂದಾಗ, ಓ ಸುಮ್ಮನೆ ಇರಿ ಆಂಟಿ, ಮನೇಲಿದ್ದಾಗ ಎಲ್ಲರೂ ಸಹ ಇದೇ ರೀತಿ ಬಟ್ಟೆಗಳನ್ನ ಹಾಕ್ಕೋತೀರ, ನಿಮಗೆ ಏನೂ ಗೊತ್ತಿಲ್ಲ ಆಚೆಗಡೆ, ನಾನು ಆಚೆಗಡೆ ಹೋಗೋಳು ಚೆನ್ನಾಗಿ ಹೋಗಬೇಕು, ಚೆನ್ನಾಗಿ ಕಾಣಬೇಕು, ಅದು ಬಿಟ್ಟು ಈ ರೀತಿ ಎಲ್ಲ ಮಾತಾಡಿದ್ರೆ ಹೆಂಗೆ ಆಂಟಿ ಅಂದಾಗ, ಹೇಯ್ ನನಗೆ ಬುದ್ಧಿ ಹೇಳೋಕ್ಕೆ ಬಂದ್ಬಿಟ್ಟ, ನೀನು ಹೆಂಗಾದ ಹಾಕ್ಕೊಂಡು ಹೋಗೋ ಅದು ಬಿಡು, ನೀನು ಯಾವಳು ನನ್ನ ವಾರ್ಗಿತ್ತಿಗೆ ಬಯೋಕ್ಕೆ, ನೀನು ಯಾರೇ ಅಂತ ಹೇಳ್ಬಿಟ್ಟು ಸರಿತಾ ಕೇಳ್ತಾ ಇರ್ತಾರೆ. ಈ ಕಡೆ ನನ್ನ ಗಂಡ ನಮ್ಮ ಅತ್ತೆನೇ ಕೇಳಲ್ಲ, ನೀವೆಲ್ಲ ಯಾಕೆ ಕೇಳ್ತೀರಾ ಅಂತೇಳ್ಬಿಟ್ಟು ನಾನೇ ಕೇಳಿದ್ದು, ಅದನ್ನೇ ಆಶಾ ಆಂಟಿ ನಿಮ್ಮ ಹತ್ರ ಹೇಳಿದ್ದಾರೆ ಅಷ್ಟೇ ಅಂತೇಳ್ಬಿಟ್ಟು ದುರಾಂಕಾರವಾಗಿ ಹೇಳ್ತಾ ಇರ್ತಾಳೆ. ನೋಡಿದ್ರಾ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ, ನಮ್ಮನ್ನು ಕೇಳಿದ್ಲಂತೆ, ನಮ್ಮನ್ನು ಇವಳು ಕೇಳೇ ಇಲ್ಲ ಅಂದಾಗ, ನೋಡಮ್ಮ ಮೋನಿಕಾ ಚಿಕ್ಕ ಬಟ್ಟೆ ಹಾಕೋದು ದೊಡ್ಡ ತಪ್ಪಲ್ಲ, ನಮ್ಮ ಮಾನ ಮರ್ಯಾದೆ ಮುಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಬಟ್ಟೆನ ಮಾಡಿರ್ತಾರೆ, ನಮ್ಮನೆ ಸಂಪ್ರದಾಯದಂತೆ ನಾವು ಸೀರೆನೇ ಉಟ್ಕೊಳ್ಳೋದು, ನೀನು ಈ ಥರ ಬಟ್ಟೆ ಹಾಕ್ಕೊಂಡು ಆಚೆ ಎಲ್ಲ ಓಡಾಡೋದು ಅಷ್ಟು ಸರಿಯಲ್ಲ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಕಮ್ ಆನ್ ಅಜ್ಜಿ, ಈ ಕಾಲದಲ್ಲಿ ಆಚೆಗಡೆ ಹೋದಾಗ ಈ ರೀತಿಯೇ ಇರಬೇಕು, ನನಗೆ ಫ್ಯಾಷನಲ್ಲಿ ಇಂಟ್ರೆಸ್ಟ್ ಇದೆ, ಅದಕ್ಕೆ ಈ ರೀತಿ ಇದ್ದೀನಿ, ನೀವೆಲ್ಲ ಯಾಕೆ ಈ ಥರ ಕೂಡ ಹಾಕ್ಕೊಂಡು ನನ್ನ ಮೇಲೆ ಜಗಳ ಆಡೋಕ್ಕೆ ಬಂದಿದ್ದೀರಾ, ಅಲ್ಲ ನನ್ನ ಗಂಡ ಅನಿಕೇತೆ ಕೇಳಿಲ್ಲ ಅಂದಾಗ, ಅಕ್ಕ ಹಂಗೆಲ್ಲ ಮಾತಾಡಬೇಡ ಸುಮ್ಮನೆ ಇರೆ ಅಂದಾಗ, ಏಯ್ ಗೌರಿ ಸುಮ್ಮನೆ ಇರೆ, ನಿನ್ನ ಥರ ನಂಗೆ ಇರೋಕ್ಕೆ ಬರಲ್ಲ, ಮುಸ್ರೆ ತಿಕ್ಕೊಂಡು ನೆಲ ಒರೆಸ್ಕೊಂಡು ಪಾತ್ರೆ ಉಜ್ಕೊಂಡು ಬಿದ್ದಿರೋಳು ನೀನು, ನಿನಗೆ ಇದಷ್ಟೇ ಲಾಯಕ್ಕು, ಆಚೆ ಕಡೆ ಪ್ರಪಂಚ ಏನಿದೆ ಅಂತ ನಿನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಮೋನಿಕಾ ಅವಳಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಇನ್ನು ಸರಿತುಂಗೆ ಕೋಪ ಹತ್ತೋಗ್ಬಿಡುತ್ತೆ.
ಅಲ್ಲ ಮೋನಿಕಾ, ಇಷ್ಟೊಂದೆಲ್ಲ ಮಾತಾಡ್ತಿದೆಯಲ್ಲ, ನಿನಗೇನು ಅನ್ಸಲ್ವಾ? ನೀನು ಮಾಡಿದ ತಪ್ಪು ಅನ್ನೋ ಒಂದು ಇದೇ ಇಲ್ವಾ? ನನಗೇನಾದರೂ ಬೈ ಕೇಳ್ತೀನಿ. ಪಾಪ ಗೌರಿ ಏನು ಮಾಡಿದ್ದಾಳೆ, ಅವಳಿಗೆ ಯಾಕೆ ಬೈತಿದ್ಯಾ ಅಂದಾಗ, ಅಯ್ಯೋ ಅವಳಿಗೆ ಯಾಕೆ ಬೈತಾ ಇದ್ದಾರಾ, ಅವಳು ನನ್ನನ್ನು ತಡಿತಾಳೆ ಅದಕ್ಕೆ ಬೈದೆ ಅಂತಂದಾಗ, ಅಲ್ಲ ಮೋನಿಕಾ, ಈ ಥರ ಬಟ್ಟೆ ಹಾಕಿರೋದೇ ದೊಡ್ಡ ತಪ್ಪು. ಪಾಪ ಅದಕ್ಕೆ ನಿಮ್ಮನ್ನು ಸೇಫ್ ಮಾಡೋಕ್ಕೆ ಹೋಗಿದ್ದಾರೆ, ಅವ್ರಿಗೆ ಬಾಯಿಗೆ ಬಂದಂಗೆ ಅಂತಿರಲ್ಲ, ಇನ್ನೇನು ಅನ್ಬೇಕು ನಿಮಗೆ ಅಂತೇಳ್ಬಿಟ್ಟು ಶ್ಯಾಮು ಸಹ ಅಂತಿರ್ತಾರೆ. ಇವಳು ದುರಾಂಕಾರಕ್ಕೆ ಒಂದು ಎಲ್ಲೇನೇ ಇರಲ್ಲ. ವಿವೇಕು ಎಲ್ಲವನ್ನೂ ಸಹ ಗಮನಿಸ್ತಾ ಇರ್ತಾರೆ. ಇನ್ನು ಈ ಮೋನಿಕಾ ಇದ್ದೋಳು, ನೋಡಿ ನೀವೆಲ್ಲ ಮಾತಾಡೋಕ್ಕೆ ಯಾರು ಅಂತ ನನ್ನನ್ನು ಕೇಳೋಕ್ಕೆ ನನ್ನ ಗಂಡ ಇದ್ದಾನೆ, ನಮ್ಮ ಅತ್ತೆ ಇದ್ದಾಳೆ, ಅದು ಬಿಟ್ಟು ನೀವೆಲ್ಲ ಯಾರು ನನ್ನ ಪ್ರಶ್ನೆ ಮಾಡೋಕ್ಕೆ? ಈ ಕಾಲದಲ್ಲಿ ಟ್ರೆಂಡಿಂಗ್ ಆಗೇ ಇರಬೇಕು ಅಂದಾಗ, ಹೌದು ನೀನು ಎಲ್ಲೋಗಿದೆ ಅಂದಾಗ, ನಾನು ಇವ್ರಿಗೇನಾದರೂ ಫ್ಯಾಷನ್ಗೆ ಹೋಗಿದೆ ಅಂದರೆ ಮುಗ್ದೋಯ್ತು, ನನ್ನ ಫ್ರೆಂಡ್ದು ಮದುವೆ ಇತ್ತು ಅಲ್ಲೋಗಿದೆ ಅಂದಾಗ, ತಾತ ಇದ್ದವರು ನಿನ್ಸು ಎಷ್ಟು ಅಂತ ಮಾತಾಡ್ತಿದ್ಯಾ ಹುಡುಗಿ ನೀನು, ನಾನು ನೋಡ್ತಾ ಇದ್ದೀನಿ. ಬಟ್ಟೆ ಅಂದರೆ ಅರ್ವಿ ನಮ್ಮ ಮೈ ಮುಚ್ಚಕಣಕ್ಕೆ, ಮಾನ ಮುಚ್ಕೊಳಕ್ಕೆ ಇರೋದು, ಅದರಲ್ಲಿ ನೀನು ಇಷ್ಟಿಷ್ಟೇ ಬಟ್ಟೆ ಹಾಕ್ಕೊಂಡು ಮನೆಯವ್ರಿಗೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇದೆಯಲ್ಲ, ನಿನಗೇನು ಅನ್ಸಲ್ವ ಅಂದಾಗ, ಅಯ್ಯೋ ತಾತ ನೀವು ಇವ್ರ ಥರನೇ ಮಾತಾಡ್ತಿದ್ದೀರಲ್ಲ, ನಾನು ಏನು ಮಾಡಬಾರ್ದು ತಪ್ಪು ಮಾಡಿದ್ದೀನಿ ಅಂದಾಗ, ಏನು ತಪ್ಪು ಮಾಡಿದ್ಯಾ, ಏನೇ ಆಶುಂಗೆ ಆ ಥರ ಎಲ್ಲ ಅನ್ನೋಕ್ಕೆ ಎಷ್ಟು ದುರಾಂಕಾರ ನಿನಗೆ? ನಮ್ಮ ಮನೆ ಸೊಸೆ ಅವಳು, ನಿನ್ನನ್ನು ಕೇಳೋ ರೈಟ್ಸು ಇದೆ, ಈ ರೀತಿ ಎಲ್ಲ ಬಟ್ಟೆ ಹಾಕಂಗಿಲ್ಲ, ಎಷ್ಟು ಧೈರ್ಯ ಇದ್ದರೆ ನೀನು ಅವಳನ್ನ ಬೈದೆ ಅಂತೇಳ್ಬಿಟ್ಟು ಸರಿತಾ ಕೇಳ್ತಾ ಇರ್ತಾರೆ. ಮತ್ತು ಇನ್ನೇನು ಮಾಡಲಿ, ನನ್ನ ಗಂಡನೇ ನನ್ನನ್ನು ಆರಾಮಾಗಿ ಕಳಿಸಿದ್ದಾನೆ, ಇವ್ರು ಯಾರು ನನ್ನನ್ನು ಕೇಳೋಕ್ಕೆ? ಅಲ್ಲ ಅವ್ರ ಗಂಡ ಅವ್ಳನ್ನ ಕೇಳ್ಕೋಬೇಕು, ನನ್ನ ಯಾಕೆ ಕೇಳಬೇಕು ಅಂದಾಗ, ಜ್ಞಾನೇಶ್ ಇದ್ದಾಗ ನೀನು ನನ್ನ ಹೆಂಡ್ತಿಗೆ ಬೈದಿದ್ದು ತಪ್ಪು ಅಂತಂದಾಗ, ಅವ್ರು ಬೈದಿದ್ದು ತಪ್ಪು ತಾನೆ, ಮತ್ತು ನನ್ನನ್ನು ಯಾಕೆ ಅವ್ರು ಕೇಳ್ತಾರೆ? ನಾನು ಯಾವ ಥರ ಆದರೂ ಬಟ್ಟೆ ಹಾಕೊಂಡು ಹೋಗ್ತೀನಿ, ಅವ್ರಿಗೆ ಕೇಳೋ ರೈಟ್ಸ್ ಯಾವುದಿದೆ ಅಂತೇಳ್ಬಿಟ್ಟು ಈ ಕಡೆ ಮೋನಿಕಾ ಮಾತಾಡ್ತಿರ್ತಾಳೆ. ಅಯ್ಯೋ ಅಕ್ಕ, ನಿನಗೇನು ಬಂದಿದೆ ನಿನ್ನ ದಡ್ತನಕ್ಕಿಷ್ಟು ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ನಾನು ಹೇಳ್ದೆ ತಾನೇ, ಈ ಹಾಳಾದ ಹುಡುಗಿನ ಸೊಸೆ ಮಾಡ್ಕೋಬೇಡಿ ಅಂತ, ನನ್ನ ಮಾತೇ ಕೇಳಲಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಕ್ಕ ಸುಮ್ಮನಿರೆ ಅಂದಾಗ, ಏಯ್ ನೀನು ಸುಮ್ಮನೆ ನಿಂತ್ಕೊಳ್ಳೆ, ಜಾಸ್ತಿ ಮಾತಾಡೋಕ್ಕೆ ಬಿಡಬೇಡ, ಮುಸ್ರೆ ಇದ್ದರೆ ತಿಕ್ಕೋಗು ಅಂತೇಳ್ಬಿಟ್ಟು ಈ ಮೋನಿಕುಂಗೆನೇ ಅವಳು ಆವಾಜ್ ಆಗ್ತಾ ಇರ್ತಾಳೆ. ವಿವೇಕು ಎಲ್ಲವನ್ನೂ ಸಹ ನೋಡ್ತಾರೆ, ಅವ್ರು ಮಾತ್ರ ಸುಮ್ಮನೆ ಬಿಡಲ್ಲ. ಇನ್ನು ಚಂಚಲ ಮುಂದೆ ಬಂದು, ಇಂಥ ದಡ್ಡ ಹುಡುಗಿನ ನಮ್ಮನೆಗೆ ಸೊಸೆ ಮಾಡಿದ್ರಲ್ಲ, ನಿಮಗೆಲ್ಲ ಶಬಾಷ್ ಅನ್ಬೇಕು, ಈಗ ನನ್ನನ್ನು ಕೇಳಿದ್ರೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇವಳನ್ನ ಈಗ ಒಂದು ಚಾನ್ಸ್ ಕೊಟ್ಟರೆ ಮನೆಯಿಂದ ಆಚೆ ಹಾಕ್ಬೋದು, ಈ ಹುಡುಗಿ ಬಂದಾಗಿಂದ ದಿನಕ್ಕೊಂದು ಜಗಳ, ದಿನಕ್ಕೊಂದು ಯಾಜ್ಯ, ಇವಳು ಯಾರು? ಅಲ್ಲ ಕಣೆ, ಈ 3 ಅಡಿ ಬಟ್ಟೆ ಹಾಕ್ಕೊಂಡು ಆಚೆ ಹೋಗಿದೆಯಲ್ಲ, ನಮ್ಮ ಮನೆತನದ ಗೌರವ ಏನಾಗಬೇಕು? ನೀನು ಒಬ್ಳು ಸೊಸೆನ, ಇವಳನ್ನ ಮನೆಯಿಂದ ಆಚೆ ಹಾಕೋದೇ ಬೆಸ್ಟು, ಇಂಥವಳನ್ನ ನಮ್ಮ ಮನೆ ಒಳಗಡೆ ಇರಿಸ್ಕೊಂಡ್ಲೇಬಾರ್ದು ಅಂತೇಳ್ಬಿಟ್ಟು ಈ ಚಂಚಲ ಹೇಳ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಇವಳೇನು ಹಿಂಗೆ ಅಂದ್ಬಿಟ್ಲಲ್ಲ ನಮ್ಮ ಅತ್ತೆ ಆಗಿ ಅಂತೇಳ್ಬಿಟ್ಟು ಮೋನಿಕಾ ಕಣ್ಕೊಂಡು ಬಿಡ್ತಾ ಇರ್ತಾಳೆ. ನೀವೇ ಹೇಳಿ ಅಪ್ಪಾಜಿ, ಇವಳನ್ನೇನು ಕಿರ್ಸ್ಕೊಬೇಕು ನಮ್ಮ ಮನೆಯಿಂದ ಆಚೆ ಹಾಕ್ಬಿಡೋಣ ಅಂತ ಚಂಚಲ ಹೇಳ್ತಾಳೆ. ಆ ಕಡೆ ನಮ್ಮ ಗೌರಿ ಇದ್ದೋಳು, ಸುಮ್ಮನೆ ಇರಿ ಚಂಚಲ ಅವರೇ, ಅಕ್ಕ ತಪ್ಪು ಮಾಡಿದ್ದಾಳೆ ಒಪ್ಕೋತೀನಿ, ಹಂಗಂತ ಮನೆಯಿಂದ ಆಚೆನೇ ಹಾಕ್ಬಿಡ್ತಾರಾ? ತಪ್ಪನ್ನ ತಿದ್ದಿ ನಡಿಬೇಕಲ್ವಾ? ಏನೋ ಒಂದು ಸಣ್ಣ ತಪ್ಪು ಮಾಡಿರೋದಕ್ಕೆ ಮನೆಯಿಂದ ಆಚೆ ಹಾಕ್ಬಿಡ್ತಾರ ಅಂದಾಗ, ಇನ್ನೇನು ನೀನು ಮುಸ್ಕಾಕೊಂಡು ಮದುವೆ ಆಗಿ ಬಂದೆ, ಇವಳು ಬಸ್ರಿ ಇಕ್ಕೊಂಡು ಮದುವೆ ಆಗಿ ಬಂದ್ಲು, ನಿಮ್ಮದು ಒಂದು ಕೆಟ್ಟ ಫ್ಯಾಮಿಲಿ ಅಂತೇಳ್ಬಿಟ್ಟು ಚಂಚಲ ಉಸಿರು ಬಿಡಬೇಡ ನೀನು ಅಂತೇಳಿ ಹೇಳ್ತಾ ಇರ್ತಾಳೆ. ನಾನು ಕದ್ದು ಮುಚ್ಚಿ ಮದುವೆ ಆಗಿ ಬಂದಿಲ್ಲ, ನಿಮ್ಮ ಮಗ ಮಾಡಿದ ತಪ್ಪು ಇದಕ್ಕೆಲ್ಲ ಕಾರಣ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಅಲ್ಲ ಇವಳು ಮದುವೆ ಆಗಬೇಕಾಗಿದ್ದವಳು ಓಡೋದ್ಲು, ಇವಳು ಮುಸ್ಕಾಕೊಂಡು ಮದುವೆ ಆಗಿ ಬಂದ್ಲು ಅಂದಾಗ, ಅತ್ತೆ ಅಂತೇಳ್ಬಿಟ್ಟು ಜೋರಾಗಿ ಕಿರ್ಚ್ತಾರೆ ವಿವೇಕ್ ಅವರು. ಗೌರಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಪುಣ್ಯವತಿ, ಅವಳು ಸೀರೆ ಸರಗ್ನ ನನ್ನ ಮುಂದೆ ಅವಳು ಬಿಚ್ಚಿಟ್ಲು, ನಾನು ಮದುವೆ ಆಗೋ ಟೈಮ್ಗೆ ಅವಳು ನನಗೆ ತಾಳಿನೇ ಕಟ್ಟಿರಲಿಲ್ಲ, ಇದಕ್ಕೆಲ್ಲ ಕಾರಣ ಆಗಿರೋದು ನೀವು, ನಿಮ್ಮ ಮಗನಿಗೆ ನ್ಯಾಯವಾಗಿ ಬುದ್ಧಿ ಕಲಿಸಿದ್ರೆ ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ಪುಣ್ಯವತಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಪ್ರತಿನಿತ್ಯ ಎಲ್ಲ ಕೆಲಸ ಮಾಡೋದು ಅವಳು. ಒಂದು ತಪ್ಪು ಅವಳು ಬಂದಾಗಿಂದ ಒಂದು ತಪ್ಪು ಆಗಿದೆ ಅಂತ ನೀವು ಯಾರಾದರೂ ತೋರಿಸ್ಬಿಟ್ರೆ ನಾನು ನೀವು ಹೇಳಿದ ಕೆಲಸ ಮಾಡ್ತೀನಿ. ಪುಣ್ಯವತಿ ನನ್ನ ಹತ್ರ ಯಾವುದೇ ಕದ್ದು ಮುಚ್ಚಿ ಮದುವೆ ಆಗಿಲ್ಲ, ನಿಮ್ಮ ಮಗ ಈ ಮೋನಿಕಾ ಇಬ್ಬರು ಮಾಡಿದ ತಪ್ಪಿಗೆ ನಾನು ಮತ್ತು ಪುಣ್ಯವತಿ ಇಬ್ಬರು ಮದುವೆ ಆಗಬೇಕು ಬಂತು. ಅವಳು ಮದುವೆ ಆಗೋದಕ್ಕಿಂತ ಮುಂಚೆನೂ ಅವಳು ಮುಸ್ಕನ್ನ ತೆಗೆದು ತೋರಿಸಿದ್ಲು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಆದರೆ ಇದಕ್ಕೆಲ್ಲ ಕಾರಣ ಆಗಿದ್ದು ನೀವು, ನಿಮ್ಮ ಮಗ. ಇವತ್ತು ಗೌರಿ ಮೇಲೆ ಟಾರ್ಗೆಟ್ ಮಾಡ್ತಾಯಿದ್ದೀರಾ. ಪುಣ್ಯವತಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ನಿಮ್ಮ ಸೊಸೆಗೆ ನ್ಯಾಯವಾಗಿ ಬುದ್ಧಿ ಕಲಿಸು ಅನಿಕೇತ್ ಅಂತೇಳ್ಬಿಟ್ಟು ಜೋರಾಗಿ ಕೂಗ್ತಾರೆ. ಇನ್ನು ಅನಿಕೇತ್ ಬಂದು ಮುಂದೆ ನಿಂತ್ಕೋತಾನೆ. ನಿನ್ನ ಹೆಂಡ್ತಿನ ಬಸ್ದಲ್ಲಿ ಇಟ್ಕೊಂಡ್ರೆ ಸರಿ, ಅದು ಬಿಟ್ಟು ಪುಣ್ಯವತಿ ಮೇಲೆ ಇಲ್ದಿರೋ ತಪ್ಪುಗಳನ್ನೆಲ್ಲ ಹಾಕಿದ್ರೆ ನಾನು ಸುಮ್ಮನೆ ಇರಲ್ಲ. ನೀವು ಯಾರು ನನ್ನ ಪುಣ್ಯವತಿ ಬಗ್ಗೆ ಮಾತಾಡೋಕ್ಕೆ? ನಿಮಗೆ ಏನು ಸ್ಥಾನ ಇದೆ ಈ ಮನೇಲಿ ಅಂದಾಗ, ಇದು ನನ್ನ ಮನೆ ಅಂತೇಳಿ ಚಂಚಲ ಹೇಳ್ತಾಳೆ. ನಿಮ್ಮ ಮನೆನಾ? ಏನು ರೈಟ್ಸ್ ಇದೆ ನಿಮ್ಮ ಮನೆ ಅಂತ ಹೇಳ್ಕೊಳಕ್ಕೆ? ನಿಮ್ಮ ಮನೆ ಮನೆಗೆ ನೀವು ಹುಟ್ಟೇ ಇಲ್ಲ, ನಿಮ್ಮ ಮನೆ ಅಲ್ವೇ ಅಲ್ಲ ಅಂತೇಳ್ಬಿಟ್ಟು ಈ ಕಡೆ ವಿವೇಕ್ ಹೇಳ್ತಾನೆ. ವಿವೇಕ್ ಮಾತುಗಳು ಕೇಳಿ ಒಂದು ಕಡೆ ಸರಿ ತುಂಬ ಶಾಕ್ ಆಗ್ತಿರುತ್ತೆ. ಏನಿವನು ಗೌರಿ ಬಗ್ಗೆ ಇಷ್ಟೊಂದೆಲ್ಲ ಹೊಗಳ್ತಾ ಇದ್ದಾನಲ್ಲ, ಇಷ್ಟೊಂದೆಲ್ಲ ವಹಿಸ್ಕೊಂಡು ಮಾತಾಡ್ತಿದ್ದಾನಲ್ಲ, ಗೌರಿ ಇಷ್ಟು ಒಳ್ಳೆ ಹುಡುಗಿ ಅಂತೇಳ್ಬಿಟ್ಟು ಆಲೋಚನೆ ಮಾಡ್ತಿರ್ತಾಳೆ. ನಿಮಗೆ ಈ ಮನೇಲಿ ಇರೋಕ್ಕೆ ಕೊಟ್ಟಿರೋ ಜಾಗನೇ ಹೆಚ್ಚು, ಅದರಲ್ಲಿ ನಿನ್ನ ಮಗ ಸೊಸೆಯಿಂದ ಆಗೋ ತಪ್ಪುಗಳನ್ನೆಲ್ಲ ನನ್ನ ಹೆಂಡ್ತಿ ಮೇಲೆ ಹಾಕ್ಬೇಡಿ. ಇನ್ನೊಂದು ಸತಿ ಏನಾದರೂ ಪುಣ್ಯವತಿ ಮೇಲೆ ಹೊಲ್ದಿರೋ ತಪ್ಪು ಹಾಕಿದ್ರೆ ಈ ಮನೆಯಿಂದ ಆಚೆ ಹೋಗ್ಬೇಕಾಗುತ್ತೆ. ಅನಿಕೇತ್ ಅಂತೇಳ್ಬಿಟ್ಟು ಕರ್ಕೊಂಡೋಗೋ ನಿನ್ನ ಹೆಂಡ್ತಿನ ಫಸ್ಟು ಬಸ್ದಲ್ಲಿ ಇಟ್ಕೋ, ಅದು ಬಿಟ್ಟು ಹಾಲಲ್ಲಿ ನಿಂತ್ಕೊಂಡು ಎಲ್ಲರ ಮುಂದೆ ಎಲ್ಲ ಶೋಕಿ ತೋರಿಸೋದು, ನೈವಾಗ ಬಟ್ಟೆ ಹಾಕೋದನ್ನ ಕಲಿಸು ಅಂತೇಳ್ಬಿಟ್ಟು ಅನಿಕೇತ್ಗೆ ಸರಿಯಾಗಿ ಉಗಿದು ಅಲ್ಲಿಂದ ಕಳಿಸ್ತಾರೆ. ಇನ್ನು ಈಗ
ಮೋನಿಕಾ ಇದ್ದವಳು ಮೂತಿ ತಿರುಗಿಸ್ಕೊಂಡು ಅಲ್ಲಿಂದ ಹೋದರೆ ಗೌರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹೀಗಾದರೂ ನಮ್ಮ ಯಜಮಾನರು ನನ್ನ ಹೆಂಡ್ತಿ ಅಂತ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು ಅಂತ. ಸರಿ ತುಂಗೆ ಒಂದು ಕಡೆ ಭಯ, ನನ್ನ ಮಗ ಎಲ್ಲಿ ಈ ಗೌರಿಯಿಂದನೇ ಹೋಗ್ಬಿಡ್ತಾನೆ ಅಂತ ಅವಳಿಗೊಂಥರ ಮನಸ್ಸಲ್ಲೇ ದಿಗ್ಲಾಗ್ತಾ ಇರುತ್ತೆ. ಇನ್ನು ಈ ಚಂಚಲ ಇದ್ದವಳು, ಅಯ್ಯೋ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ನನ್ನ ಮಗನ ಸಲೀಸಾಗಿ ಕಟ್ಟಿಬಿಡ್ತಾರೆ, ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತೇಳ್ಬಿಟ್ಟು ಈ ಅನಿಕೇತ್ ಅವಳನ್ನ ಕರ್ಕೊಂಡು ಹೋದರೆ ಎಲ್ಲರೂ ಅವ್ರವ್ರ ಜಾಗ ಖಾಲಿ ಮಾಡ್ತಾರೆ. ಇನ್ನು ಗೌರಿ ನಕ್ಕೊಂಡು ನಿಂತಿರ್ತಾಳೆ. ಅದನ್ನು ನೋಡಿದಂಥ ವಿವೇಕ್ ಸಹಿತ ಹುರ್ಕೊತಾ ಇರ್ತಾರೆ. ಸರಿ ಗೌರಿ ರೂಮಿಗೆ ಬಂದು, ಅಪ್ಪ ಭಗವಂತ, ಇಷ್ಟು ದಿನದಿಂದ ನಮ್ಮ ಯಜಮಾನ್ರು ನನ್ನ ಹೆಂಡ್ತಿ ಅಂತ ಒಪ್ಕೋತಾರೋ ಹೆಂಗೋ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಅವ್ರು ಮಾತಾಡಿದ ರೀತಿ ನೋಡಿದ್ರೆ ನನ್ನ ಖಂಡಿತ ಹೆಂಡ್ತಿ ಅಂತ ಒಪ್ಕೊಂಡಿದ್ದಾರೆ. ಇಷ್ಟೇ ಸಾಕಪ್ಪ ನನಗೆ, ಇನ್ನೇನು ಬೇಡ ಜೀವನದಲ್ಲಿ. ಅಕ್ಕಂಗೆ ಬುದ್ಧಿ ಇಲ್ಲ, ಆದರೆ ಇದರಿಂದ ನನ್ನ ಗಂಡ ನನ್ನ ಹೆಂಡ್ತಿ ಅಂತ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು ನನಗೆ ಅಂತೇಳ್ಬಿಟ್ಟು ಮಾತಾಡ್ಕೊತಿರ್ತಾಳೆ. ಇನ್ನು ಸರಿತಾ ವಿವೇಕ್ ಕೈ ಹಿಡ್ಕೊಂಡು ಗಾರ್ಡನ್ಗೆ ಕರ್ಕೊಂಬಂದು, ಅಲ್ಲ ಕಣೋ ಏನೋ ಮಾತಾಡಿದೆ ವಿವೇಕ್ ನೀನು, ಅಲ್ಲ ಆ ಚಂಚಲ ನಮ್ಮನೇಲಿ ಅವಳು ಅಲ್ಲ ಅಂತ ಹೇಳ್ದಲ್ಲ, ಅವಳು ಬೇಜಾರಾಗಲ್ವ ಅಂದಾಗ, ಇನ್ನೇನಮ್ಮ ಮಾಡೋದು, ಅವ್ರು ಮಾಡಿದ್ನೆಲ್ಲ ನಾವು ತಡ್ಕೊಳಕ್ಕಾಗುತ್ತಾ ಅಂದಾಗ, ಮತ್ತು ಆ ಗೌರಿ ಮೇಲೆ ಅಷ್ಟೊಂದು ವಹಿಸ್ಕೊಂಡು ಮಾತಾಡ್ತಿದ್ದಲ್ಲ, ಅವಳು ಅಂದರೆ ನಿಂಗೆ ತುಂಬ ಇಷ್ಟ ಅಂದಾಗ, ಏನೂ ಇಲ್ಲ ಕಣಮ್ಮ, ಅವಳು ಈ ಮನೆಗೆ ಬಿದ್ದಿರೋಳು ಅಷ್ಟೇ, ಅದ್ರ ಬಗ್ಗೆ ಮಾತಾಡಿದೆ, ನಾನೇನು ಅವಳನ್ನ ಹೆಂಡ್ತಿ ಅಂತ ಒಪ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ವಿವೇಕ್ ಹೇಳ್ತಿರ್ತಾನೆ. ಅದನ್ನು ಕೇಳಿಸ್ಕೊಂಡಂಥ ಗೌರಿಗೆ ಮತ್ತೆ ನೋವಾಗ್ತಿರುತ್ತೆ. ಹಾಗಿದ್ರೆ ಇಷ್ಟೊಂದೆಲ್ಲ ಮಾತಾಡಿದ್ದು ನನಗೋಸ್ಕರ ಅಲ್ವಾ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಪಾಪ ಈ ಕಡೆ ಏನು ಮಾಡಿದ್ರು ವಿವೇಕ್ ಪ್ರೀತಿ ಗೌರಿಗೆ ಸಿಗಲ್ವಾ ಅನ್ನೋದು ಗೌರಿಗೆ ಪ್ರಶ್ನೆ ಆಗಿಬಿಡುತ್ತೆ. ನೋಡೋಣ ಮುಂದೆ ಏನಾಗುತ್ತೆ, ವಿವೇಕ್ ಮತ್ತು ಪ್ರೀತಿ ಆಗುತ್ತಾ ಗೌರಿ ಮೇಲೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ.